ಇವತ್ತಿನ ಪ್ರವಚನದ ಮುಖ್ಯ ವಿಷಯ ಗಾದೆಗಳಿಂದ ಕಲಿಯೋಣ. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಗಾದೆಗಳು ಉಂಟು. ಆದರೆ ಇವತ್ತು ನಾವು ಇಲ್ಲಿ ಗುರುಪೂರ್ಣಿಮೆಯ ವಿಶೇಷ ಸಂದರ್ಭದಲ್ಲಿ ಸೇರಿರುವುದರಿಂದ, ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇಚ್ಛೆಯನ್ನು ಹೊಂದಿರೋದರಿಂದ, ಆಧ್ಯಾತ್ಮಿಕ ಜ್ಞಾನ ಪಿಪಾಸುಗಳಾಗಿರೋದರಿಂದ ಈ ಗಾದೆಗಳಲ್ಲಿ ಕೆಲವನ್ನು ಮಾತ್ರ ಆರಿಸಿಕೊಂಡು ಆಧ್ಯಾತ್ಮಿಕ ಸಾಧನೆಯ ದೃಷ್ಟಿಕೋನದಿಂದ ಅವುಗಳನ್ನು ಪರೀಕ್ಷೆ ಮಾಡೋಣ. ಸಂಸ್ಕೃತದಲ್ಲಿ ಗಾಥಾ ಅನ್ನೋ ಶಬ್ದ ಇದೆ. ಗಾಥಾ ಅನ್ನೋ ಮೂಲ ಪದದಿಂದ ಗಾದೆ ಅನ್ನೋದು ಬಂದಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾದ ಅರ್ಥ ಗಾಥಾ ಅಂದರೆ ಪದ್ಯ, ಛಂದೋಬದ್ಧವಾಗಿರ್ತಕ್ಕಂಥ ಒಂದು ಮಾತು. ಇಂತಹ ಮಾತುಗಳನ್ನು ಸಂಸ್ಕೃತದಲ್ಲಿ ಸುಭಾಷಿತಗಳು ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿ ನಾಣ್ಣುಡಿ, ಲೋಕೋಕ್ತಿ, ಸಾಮತಿ, ಸೂಕ್ತಿ, ಸೂತ್ರ, ಪ್ರಾಚೀನೋಕ್ತಿ ಇತ್ಯಾದ ಅನೇಕ ಪಾರಿಭಾಷಿಕ ಶಬ್ದಗಳನ್ನು ಪ್ರಯೋಗಿಸ್ತಾರೆ. ಈ ಗಾದೆಗಳು ಒಂದು ಜನತೆಯ ಸಂಸ್ಕೃತಿಯ ಕನ್ನಡಿ ಅಂತ ಹೇಳಬಹುದು. ಅಪಾರ ಅನುಭವದ ರಾಶಿಯನ್ನು ಕೆಲವೇ ಶಬ್ದಗಳಲ್ಲಿ ಅಡಗಿಸಿಟ್ಟಿದ್ದಾರೆ ನಮ್ಮ ಹಿರಿಯರು. ಈ ತರಹ ಗಾದೆಗಳು ಸಾಮಾನ್ಯವಾಗಿ ಜನಸಾಮಾನ್ಯರ ಜೀವನದ ಅನುಭವವನ್ನು ಒಳಗೊಂಡಿರ್ತಕ್ಕಂಥ ಸಾರಭೂತ ವಾಕ್ಯವಾಗಿದ್ದರೂ ಕೂಡ ಎರಡು ರೀತಿಯಲ್ಲಿ ಅವು ನಮಗೆ ಬಂದಿವೆ. ಒಂದು ಕೇವಲ ವಾಕ್ ಪರಂಪರೆ, ಬಾಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ ಇತ್ಯಾದಿ. ಇನ್ನೊಂದು ವಚನ ಪರಂಪರೆ, ಅಂದರೆ ಸಾಹಿತ್ಯಕಾರರು ತಾವು ರಚಿಸಿರ್ತಕ್ಕಂತಹ ವಿಶೇಷ ಗ್ರಂಥಗಳಲ್ಲಿ ಇಂತಹ ಗಾದೆಗಳನ್ನು ಸಮಯೋಚಿತವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಇದು ಸಂಸ್ಕೃತ ಭಾಷೆಯಲ್ಲಿ ತುಂಬ ಹೆಚ್ಚು. ಅದನ್ನು ಸುಭಾಷಿತಗಳು ಅಂತ ಕರೀತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ನ್ಯಾಯಗಳು ಅಂತ ಕರೀತಾರೆ. ನ್ಯಾಯ ಅಂತಂದರೆ ಯಾವುದೋ ಒಂದು ಮೂಲಭೂತವಾಗಿರ್ತಕ್ಕಂತಹ ಸತ್ಯವನ್ನು ಸರಳವಾದ ರೀತಿಯಲ್ಲಿ ಹೇಳ್ತಕ್ಕಂತಹ ಒಂದು ಸಂಸ್ಕೃತ ವಾಕ್ಯ. ಇದರ ಲಕ್ಷಣಗಳನ್ನು ಕುರಿತು ವಿದ್ವಾಂಸರು ವಿವೇಚನೆ ಮಾಡಿ ಹೀಗೆ ಹೇಳ್ತಾರೆ. ಮೊದಲನೇದು, ಇದು ಸಂಕ್ಷಿಪ್ತವಾಗಿರಬೇಕು. ತುಂಬ ಉದ್ದವಾಗಿದ್ದರೆ ಮನಸ್ಸಿನಲ್ಲಿ ನಿಲ್ಲೋದಿಲ್ಲ, ಅದನ್ನು ಗಾದೆ ಅಂತ ಅನ್ನಿಸ್ಕೊಳ್ಳಲ್ಲ. ಎರಡನೆಯದು, ಅದರಲ್ಲಿ ಒಂದು ವಿವೇಕ ಇರಬೇಕು. ಯಾವುದೋ ಒಂದು ಪಾಠವನ್ನು ಜನರು ಕಲಿತು ಮುಂದಿನ ಪೀಳಿಗೆಗೆ ಆ ಪಾಠವನ್ನು ಸಂಪ್ರದಾಯದ ಮೂಲಕ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಅದರಲ್ಲಿ ಆ ಒಂದು ವಿವೇಕ ಅಡಗಿದೆ. ಮೂರನೆಯದು, ಅದನ್ನು ಸಂವೇದನಾ ಅಥವಾ ಭಾವಶೀಲತೆ ಅಂತ ಕರೀತಾರೆ. ಅದು ಕೇವಲ ಬುದ್ಧಿಯಿಂದ ಅಥವಾ ಬಾಯಿಂದ ಬಂದ ಮಾತಲ್ಲ, ಹೃದಯದಿಂದ ಬಂದಿರತಕ್ಕಂಥ ಮಾತು. ಕೆಲವು ಸಲ ಈ ಗಾದೆಗಳಲ್ಲಿ ಅತ್ಯಂತ ತೀಕ್ಷ್ಣವಾದ ಶಬ್ದಗಳನ್ನು ಪ್ರಯೋಗಿಸಿರೋದು ಉಂಟು, ವಿಡಂಬನೆ ಅಥವಾ ಹಾಸ್ಯಗಳನ್ನು ಮಾಡಿರೋದು ಉಂಟು. ಇಂತಹ ಗಾದೆಗಳನ್ನು ಕೇಳಿದಾಗಲೂ ಕೂಡ ನಾವು ವಿಚಲಿತರಾಗದೆ ಈ ವಾಕ್ಯಗಳ ಹಿಂದೆ ಬಹುಶಃ ಯಾವ ಒಂದು ಅಭಿಪ್ರಾಯ ಇರಬಹುದು, ಯಾವ ಪಾಠವನ್ನು ನಾವು ಕಲಿಯಬೇಕು ಅನ್ನೋ ದೃಷ್ಟಿಕೋನದಿಂದ ಅವುಗಳನ್ನು ನೋಡಿದಾಗ ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾಗುತ್ತೆ. ಪಂಪ ಹೇಳ್ತಾನೆ ಒಂದು ಕಡೆ, ಹಿತ ಮಿತ ಮೃದು ವಚನ. ಅವನು ಕೊಟ್ಟಿರ್ತಕ್ಕಂಥ ನಿರ್ವಚನ ಗಾದೆಗೆ ಹಿತ ಮಿತ ಮೃದು ವಚನ. ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿರಬೇಕು. ಕಠೋರ ಸತ್ಯವನ್ನು ಹೇಳುವಾಗಲೂ ಕೂಡ ಮನಸ್ಸಿಗೆ ಚುಚ್ಚದೇ ಇರತಕ್ಕಂಥ ರೀತಿಯಲ್ಲಿ ಮೃದುವಾಗಿ ಅದನ್ನು ಹೇಳಬೇಕು. ಒಟ್ಟಿನಲ್ಲಿ ಈ ಗಾದೆಗಳಲ್ಲಿ ಅಪಾರವಾದ ಜ್ಞಾನ ಉಂಟು, ಅನುಭವ ಉಂಟು. ನಮ್ಮ ಭಾರತೀಯ, ವಿಶೇಷವಾಗಿ ಹಿಂದೂ ಸಂಸ್ಕೃತಿ ಇನ್ನೊಂದು ಲಕ್ಷಣ ಅಂತಂದರೆ, ಅನೇಕ ಗಾದೆಗಳ ಹಿಂದೆ ಪೌರಾಣಿಕ ಕಥೆಗಳ ಒಂದು ಹಿನ್ನೆಲೆ ಉಂಟು. ಆ ಪೌರಾಣಿಕ ಕಥೆಗಳನ್ನು ಆಧರಿಸಿ ಗಾದೆಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು
ಗಾದೆಯನ್ನು ಕೇಳಿದಾಗ ಕಥೆಯೂ ನೆನಪಿಗೆ ಬರುತ್ತೆ, ಅದರಿಂದ ಕಲಿಯಬೇಕಾದಂಥ ಪಾಠವೂ ಕೂಡ ಮನಸ್ಸಿನಲ್ಲಿ ಊರುತ್ತೆ. ಇತ್ತೀಚೆಗೆ ಕಳೆದ 40-50 ವರ್ಷಗಳಲ್ಲಿ ಕನ್ನಡ ನಾಡಿನಲ್ಲಿ ಪಂಡಿತರು ಸುಮಾರು 4-5 ಸಾವಿರ ಗಾದೆಗಳನ್ನು ಬಹಳ ಕಷ್ಟಪಟ್ಟು ಸಂಗ್ರಹ ಮಾಡಿದ್ದಾರೆ. ಕೆಲವರು ಅದನ್ನು ಪ್ರಕಟಣೆ ಮಾಡಿದ್ದಾರೆ, ಆದರೆ ಯಾರೂ ಕೂಡ ವಿವರಣೆಗಳನ್ನು ಕೊಟ್ಟು ಪ್ರಕಟಣೆ ಮಾಡಿಲ್ಲ. ಇನ್ನು ಕೆಲವರು ನಮ್ಮ ಈ ಗಾದೆಗಳಿಗೆ ಸರಿಸಮನಾದಂತಹ ಇಂಗ್ಲಿಷ್ ಗಾದೆಗಳನ್ನು ಕೂಡ ಪ್ರಾವರ್ಬ್ಸ್ ಜೊತೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರಪಂಚದ ವಿವಿಧ ಭಾಷೆಗಳ ಈ ಗಾದೆಗಳನ್ನು ನಾವು ವಿವೇಚನೆ ಮಾಡ್ತಾ ಹೋದರೆ ಒಂದು ಅದ್ಭುತವಾದ ಸತ್ಯ ನಮ್ಮ ಕಣ್ಣಿಗೆ ಬೀಳುತ್ತೆ. ಅದು ಮಾನವನ ಮನಸ್ಸು, ಮಾನವನ ಅನುಭವ ಎಲ್ಲ ಕಡೆಯೂ ಒಂದೇ ರೀತಿ. ಬೇರೆ ಬೇರೆ ಜಾತಿ ಆಗಿರಬಹುದು, ಬೇರೆ ಬೇರೆ ವರ್ಣವಾಗಿರಬಹುದು, ಭಾಷೆಯಾಗಿರಬಹುದು, ಜನಾಂಗವಾಗಿರಬಹುದು, ಚರಿತ್ರೆ ಬೇರೆ ಆಗಿರಬಹುದು, ಆದರೆ ಮಾನವ ಸ್ವಭಾವ ಒಂದೇ ಅನ್ನೋದನ್ನು ಈ ಗಾದೆಗಳು ಬಹಳ ಚೆನ್ನಾಗಿ ತೋರಿಸಿಕೊಡುತ್ತವೆ. ಇದರಲ್ಲಿ ನೈತಿಕ ಆಧ್ಯಾತ್ಮಿಕ ಜೀವನಕ್ಕೆ ಅನುಕೂಲವಾದಂತಹ ಕೆಲವು ಗಾದೆಗಳನ್ನು ಮಾತ್ರ ಆರಿಸಿಕೊಂಡು ನಿಮ್ಮ ಮುಂದೆ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಕೈ ಕೆಸರಾದರೆ ಬಾಯಿ ಮೊಸರು, ಬೇಕಾದಷ್ಟು ಸಲ ಇದನ್ನು ಕೇಳಿದ್ದೇವೆ. ನೋ ಪೇಯ್ನ್ಸ್ ನೋ ಗೇಯ್ನ್ಸ್ ಅಂತ. ಇದರ ಹಿಂದೆ ಒಂದು ಕಥೆ ಇದೆ. ಒಬ್ಬ ರೈತ ಇದ್ದ, ತನ್ನ ಗಾಡಿಯ ತುಂಬ ಅನೇಕ ಪದಾರ್ಥಗಳನ್ನು ಹೇರಿಕೊಂಡು ಒಂದು ಸಂತೆಗೆ ಮಾರಬೇಕು ಅಂತ ತಗೊಂಡು ಹೋಗ್ತಾ ಇದ್ದ. ದಾರಿಯಲ್ಲಿ ರಸ್ತೆ ತುಂಬ ಕೆಸರಾಗಿತ್ತು, ಗಾಡಿ ಚಕ್ರ ಹೂತೋಯ್ತು. ಅದನ್ನು ಎತ್ತಲಿಕ್ಕೆ ಪ್ರಯತ್ನ ಪಡದೆ ರಸ್ತೆ ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇದ್ದ. ಆ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಬಂದು, ಯಾಕಪ್ಪ ಅಳ್ತಾ ಇದ್ದೀ ಅಂತ ಕೇಳಿದರೆ, ಹೀಗೆ ಗಾಡಿ ಹೂತು ಹೋಗಿದೆ, ಇದು ಮುಂದಕ್ಕೆ ಹೋಗ್ತಾ ಇಲ್ಲ, ನಾನು ಸಂತೆಗೆ ಹೋಗಿ ನನ್ನ ಸಾಮಾನುಗಳನ್ನು ಮಾರಿ ಜೀವನ ಮಾಡಬೇಕಾಗಿತ್ತು, ಇವತ್ತು ನಾನು ಉಪವಾಸ ಮಾಡಬೇಕಾಗತ್ತೆ. ಅದಕ್ಕೆ ಆತ ಹೇಳಿದ, ಬಾ ನಾನು ಕೂಡ ಸಹಾಯ ಮಾಡ್ತೇನೆ, ಇಬ್ಬರು ನಮ್ಮ ಕೈ ಕೆಸರಾದರೂ ಕೂಡ ಚಿಂತಿಲ್ಲ, ಈ ಗಾಡಿಯನ್ನು ಮೇಲಕ್ಕೆತ್ತಿ ಮುಂದಕ್ಕೆ ತಳ್ಳೋಣ ಅಂತ. ಆನಂತರ ಅವರು ಕಷ್ಟಪಟ್ಟು ಅದನ್ನು ಮುಂದಕ್ಕೆ ತಳ್ತಾರೆ. ಈ ಪ್ರಯತ್ನದಲ್ಲಿ ಕೈ ತುಂಬ ಕೆಸರಾಗುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಕೈ ಕೆಸರಾದ ತಕ್ಷಣವೇ ಯಾರೋ ಮೊಸರಂತಂದು ಬಾಯಿಗೆ ಹಾಕೋದಿಲ್ಲ. ಅರ್ಥ ಏನು ಅಂತಂದರೆ, ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಅದರ ಫಲ ಸಿಕ್ಕೇ ಸಿಗುತ್ತೆ ಅಂತ. ಕಷ್ಟಪಡದೆ ಫಲ ಸಿಕ್ಕುವುದಿಲ್ಲ. ಇದೊಂದು ನಾವು ಜೀವನದಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ. ಗ್ರೇಟ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಬೈ ಗ್ರೇಟ್ ಸ್ಯಾಕ್ರಿಫೈಸಸ್ ಓನ್ಲಿ. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಬಂಗಾಳಿ ಭಾಷೆಯಲ್ಲಿ ಭಾಳ ಸೂಚ್ಯವಾಗಿ ಹೇಳ್ತಾರೆ, ಚಾಲಾಕೀತೆ ಕೋನು ಮಹತ್ ಕಾರ್ಯ ಹೊಬೇನಾ ಅಂತ. ಚಾಲಾಕಿಯಿಂದ, ಕ್ಲೆವರ್ನೆಸ್ಸಿಂದ ಯಾವ ದೊಡ್ಡ ಕೆಲಸವನ್ನು ಮಾಡೋಕ್ಕಾಗಲ್ಲ. ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಾದ್ರೆ ದೊಡ್ಡ ಪ್ರಯತ್ನವನ್ನು ನಡೆಸಬೇಕಾಗತ್ತೆ, ದೊಡ್ಡ ತ್ಯಾಗವನ್ನು ಮಾಡಬೇಕಾಗತ್ತೆ. ಸತ್ಕರ್ಮದ ಪಥದಲ್ಲಿ 3 ಹಂತಗಳುಂಟು ಅಂತ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ. ನಾವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೊರಟ್ರೆ ಮೊಟ್ಟ ಮೊದಲನೆಯದಾಗಿ ನಮಗೆ ಸಿಗ್ತಕ್ಕಂಥದ್ದು ರಿಡಿಕ್ಯೂಲ್, ಹಾಸ್ಯ ಮಾಡ್ತಾರೆ ಜನ. ಅವರು ಹಾಸ್ಯ ಮಾಡಿದಾಗ ನಾವು ವಿಚಲಿತರಾಗದೆ ಮಾಡಿದ್ರೆ ಮಾಡ್ಕೊಂಡು ಹೋಗಲಿ ಅಂತ ಅಲಕ್ಷಿಸಿ ನಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋದರೆ, ಓಹೋ ನಮಗಿಂತ ದೊಡ್ಡವನಾಗಬೇಕು ಅಂತಿದ್ದಾನೋ, ನೋಡೇ ಬಿಡ್ತೀವಿ ಅಂತ ಅಡ್ಡಿ ಆತಂಕಗಳನ್ನು ಒಡ್ಡುವುದಕ್ಕೆ ಪ್ರಯತ್ನ ಪಡ್ತಾರೆ. ಅಪೋಸಿಷನ್ ಅಂತ ಹೇಳ್ತಾರೆ ಸ್ವಾಮೀಜಿ. ಈ ಅಪೋಸಿಷನ್ಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಭಾರತ ದೇಶದ, ಅದರಲ್ಲೂ ಹಿಂದೂ ಜನಗಳ ಅತ್ಯಂತ ಸೊಗಸಾಗಿರ್ತಕ್ಕಂಥ ಲಕ್ಷಣ ಅಂದರೆ ಅಸೂಯೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ. ಎಷ್ಟು ಮಟ್ಟಿಗೆ ಅಂದರೆ ಕೊನೆಗೆ ತಲೆ ಕಂಡ್ರೆ ಕಾಲಿಗಾಗಲ್ಲ, ಕಾಲನ್ನು ಕಂಡ್ರೆ ಕೈಗಾಗಲ್ಲ. ಹೀಗೆ ಸ್ವಾಮೀಜಿನೇ ಒಂದು ಕಡೆ ಹೇಳ್ತಾರೆ, ಜಲಸಿ ಇಸ್ ದ ಬೇನ್ ಆಫ್ ಇಂಡಿಯನ್ ನೇಷನ್ ಅಂತ. ಇನ್ನೊಂದು ಕಡೆ ಗುಟ್ಟಾಗಿ ಹೇಳಿದ್ದಾರೆ, ಇಫ್ ದೇರ್ ಆರ್ 2 ಹಿಂದೂಸ್ ದೇ ವಿಲ್ ಮೇಕ್ 3 ಪಾರ್ಟೀಸ್ ಅಂತ ಹೇಳಿದ್ದಾರೆ. ಇದು ನಾವು ಕಲಿಯಬೇಕಾಗಿರ್ತಕ್ಕಂಥ ಒಂದು ಪಾಠ. ನಮ್ಮ ಮನಸ್ಸಿನಲ್ಲಿ ಇದೊಂದು ಮಹತ್ ಕಾರ್ಯ, ಇದು ಮಾಡಲೇಬೇಕು ಅಂತ ನಿಶ್ಚಯ ಮಾಡಿಕೊಂಡ ಮೇಲೆ ಆ ಪ್ರಯತ್ನದಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಕೂಡ, ಯಾರು ಎಷ್ಟೇ ಹಾಸ್ಯ ಮಾಡಿದರೂ ಕೂಡ ನಮ್ಮ ಸತ್ಕರ್ಮದ ಪ್ರಯತ್ನವನ್ನು ನಾವು ಬಿಡಬಾರದು. ಇನ್ನೊಂದು ವಿಷಯ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು.
ಪ್ರತಿಯೊಂದು ಕರ್ಮಕ್ಕೂ ಕೂಡ ತಕ್ಷಣ ಬೇಗ ಫಲ ಸಿಕ್ಕಬೇಕು ಅಂದರೆ ಆಗೋದಿಲ್ಲ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಕರ್ಮದ ಮೇಲೆ ಹತೋಟಿ ಇದೆ ನಮಗೆ, ಅದನ್ನು ಮಾಡ್ತಕ್ಕಂಥ ಶಕ್ತಿ ಉಂಟು, ಅವಕಾಶ ಉಂಟು. ಆದರೆ ಅಲ್ಲಿ ಮುಂದೆ ಬರಬೇಕಾದಂಥ ಫಲ ಅದು ನಮ್ಮ ಕೈಯಲ್ಲಿಲ್ಲ. ದೈವಂಚೈವಾತ್ರ ಪಂಚಮಂ. ದರ್ ಇಸ್ ಎ ಫಿಫ್ತ್ ಫ್ಯಾಕ್ಟರ್ ಕಾಲ್ಡ್ ಫೇಟ್, ಗಾಡ್. ಆದ್ದರಿಂದ ತಕ್ಷಣ ನಮಗೆ ಫಲ ಸಿಗಬೇಕು ಅಂತ ನಾವು ನಿರೀಕ್ಷೆ ಮಾಡಬಾರದು. ಸ್ವಲ್ಪ ತಮಾಷೆ ಮಾಡಿ ಹೇಳಬೇಕಾದ್ರೆ, ಬೆಳಗ್ಗೆ ಮಂತ್ರ ದೀಕ್ಷೆ ತಗೊಂಡು ಮಧ್ಯಾಹ್ನ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಸಾಯಂಕಾಲಕ್ಕೆ ಸ್ವಯಂ ಗುರುಗಳಾಗ್ಬಿಟ್ಟು ಬೇರೆಯವರಿಗೆ ದೀಕ್ಷೆ ಕೊಡೋದು. 1953-54 ಇಸ್ವಿಯಲ್ಲಿ ಅಮೆರಿಕಾದಿಂದ ಭಕ್ತರೊಬ್ಬರು ಪರಮ ಪೂಜ್ಯ ಯತೀಶ್ವರಾಂಜಿಯವರಿಗೆ ಒಂದು ಟೇಪ್ ರೆಕಾರ್ಡರ್ ಕಳಿಸಿದರು. ಹಳೆ ಕಾಲದ್ದು ಸ್ಪೂಲ್ ರೆಕಾರ್ಡರ್. ಕೆಟ್ಟೋಯ್ತು ಒಂದು ದಿವಸ. ನಾವುಗಳೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಹೋದರೆ ಹಾಗೆ ತಾನೆ, ಗೊತ್ತಿಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಕಂಟೋನ್ಮೆಂಟಲ್ಲಿ ಒಬ್ಬನೇ ಒಬ್ಬ ರಿಪೇರಿ ಮಾಡೋನು ಜರ್ಮನ್ ಇದ್ದ. ಅವನ ಅಂಗಡಿಗೆ ತೊಗೊಂಡು ಹೋದ್ರು ಶಾಸ್ತ್ರಾಂಜಿ. ತೊಗೊಂಡೋಗಿ ಹೀಗೆ ಮಿಷಿನ್ ಕೆಟ್ಟೋಗಿದೆ, ವೆನ್ ಡು ಯು ವಾಂಟ್ ಇಟ್ ಅಂತ ಹೇಳಿದ್ರು. ಸಂಡೇ ದೆರ್ ಈಸ್ talk by Swamiji, we want it on Saturday. Oh, that's all right, but you know there are some people who give it today and want it yesterday ಅಂತಂತ. ಆ ರೀತಿ ಇದ್ದರೆ ಪ್ರಯೋಜನವಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕು, ಯಾವಾಗದು ಫಲ ಬರಬೇಕು ಆ ಸಮಯದಲ್ಲಿ ಬರುತ್ತೆ, ಅದಕ್ಕಾಗಿ ಕಾಯಬೇಕಾಗುತ್ತೆ. ಇನ್ನೊಂದು ದೃಷ್ಟಾಂತ ಕೊಡಬೇಕಾದ್ರೆ, ನಿಮಗೆ ಹಸಿವಾದರೆ ನಾನು ಊಟ ಮಾಡಿದ್ರೆ ತೃಪ್ತಿ ಆಗಲ್ಲ. ಯಾರಿಗೆ ಹಸಿವಾಗುತ್ತೋ ಅವರೇ ಊಟ ಮಾಡಬೇಕು. ಯಾರಿಗೆ ಒಂದು ಸತ್ಕಾರ್ಯದ ಫಲ ಬೇಕೋ ಅವರೇ ಸತ್ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಒಬ್ಬ ಸಾಧಕ ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು, ಜೀವನ ನಡೆಸಬೇಕು ಅನ್ನೋದನ್ನು ದಕ್ಷ ಸ್ಮೃತಿಯಲ್ಲಿ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ ದಕ್ಷ ಮಹರ್ಷಿಗಳು. ಆಸುಪ್ತೇ ರಾಮೃತೇ ಕಾಲಂ ನಯೇದ್ ವೇದಾಂತ ಚಿಂತೆಯ ದದ್ಯಾನ್ನವಸರಂ ಕಿಂಚಿತ್ ಕಾಮಾದೀನಾಂ ಮನಾಗ್ ಅಪಿ. ವೇದಾಂತ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ವ್ಯಕ್ತಿ, ಅದರಲ್ಲೂ ವಿಶೇಷವಾಗಿ ಸನ್ಯಾಸಿಯಾದವನು, ಆಸುಪ್ತೇ ಆಮೃತೇ ಕಾಲಂ ನಯೇತ್, ನಿದ್ದೆ ಬರೋವರೆಗೆ, ಮೃತ್ಯು ಬರೋವರೆಗೆ ಕಾಲವನ್ನು ಈ ರೀತಿ ಕಳೀಬೇಕು. ಹೇಗೆ? ವೇದಾಂತ ಚಿಂತನೆಯಿಂದ. ಮನಸ್ಸಿನ ತುಂಬ ಶಾಸ್ತ್ರ ಗ್ರಂಥಗಳಲ್ಲಿ, ವೇದಾಂತ ಗ್ರಂಥಗಳಲ್ಲಿ ಯಾವ ಒಂದು ಮಹತ್ ಉಪದೇಶವನ್ನು ಕೊಟ್ಟಿದೆಯೋ ಅದನ್ನು ಮನಸ್ಸನ್ನು ತುಂಬಿಸ್ತಾ ಇರಬೇಕು. ಕಾರಣ, ಆ ರೀತಿ ನಾವು ತುಂಬಿಸದೆ ಹೋದ ಪಕ್ಷದಲ್ಲಿ ಪೂರ್ವಜನ್ಮದ ಸಂಸ್ಕಾರಗಳಿಂದ ಕಾಮಾದಿ ದೋಷಗಳು ಮನಸ್ಸಿನೊಳಗೆ ಬರುತ್ತವೆ. ದದ್ಯಾತ್ ನ ಅವಸರಂ ಕಿಂಚಿತ್ ಕಾಮಾದೀನಾಂ ಮನಾಗ್ ಅಪಿ. ಕಾಮಾದಿ ದೋಷಗಳಿಗೆ, ಅರಿಷಡ್ ವರ್ಗಗಳಿಗೆ ಮನಸ್ಸಿನೊಳಗೆ ಪ್ರವೇಶ ಮಾಡುವುದಕ್ಕೆ ಸ್ವಲ್ಪವೂ ಕೂಡ ಅವಕಾಶವನ್ನು ಕೊಡಬಾರದು. ಅದು ನೆಗೆಟಿವ್. ಪಾಸಿಟಿವ್ ಏನು? ಫಿಲ್ ದ ಮೈಂಡ್ ವಿತ್ ಗುಡ್ ಥಾಟ್ಸ್, ಪ್ಯೂರ್ ಥಾಟ್ಸ್. ಶಾರದಾ ದೇವಿಯವರು ಹೇಳೋ ಹಾಗೆ ಸದಾ ಕಾಲವೂ ಕೂಡ ನಾವು ನಾಮಜಪವನ್ನು ಮಾಡುವುದನ್ನು ಅಭ್ಯಾಸ ಮಾಡಿದ್ರೆ ಅದರ ಒಂದು ಪರಿಣಾಮದಿಂದ ಮನಸ್ಸಿನಲ್ಲಿ ಸತ್ಸಂಸ್ಕಾರ ಉಂಟಾಗಿ ಸತ್ಸಂಸ್ಕಾರಗಳು ದುಷ್ಟ ಸಂಸ್ಕಾರಗಳನ್ನು ನಾಶ ಮಾಡುತ್ತವೆ. ಎರಡನೆಯ ಗಾದೆ, ಅಂಗಳ ಹಾರಿ ಗಗನ ಹಾರಬೇಕು ಅಂತ. ನಾನು ಅಲಹಾಬಾದ್ನಲ್ಲಿದ್ದಾಗ ನ್ಯೂಸ್ ಪೇಪರ್ನಲ್ಲಿ ಒಂದು ದುರಂತದ ಸಮಾಚಾರ ಬಂದಿತ್ತು. ಹೈಸ್ಕೂಲ್ ಸೆಕೆಂಡ್ ಇಯರ್ನಲ್ಲಿದ್ದಂಥ ಒಬ್ಬ ಹುಡುಗ ಒಂದು ಸಿನಿಮಾ ನೋಡಿಬಿಟ್ಟಿದ್ದಾನೆ. ಆ ಸಿನಿಮಾದಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಏನೇನೆಲ್ಲ ಅಸಾಧ್ಯವಾದ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅವನು ಪಾಪ ಏರೋಪ್ಲೇನಿಂದ ಪ್ಯಾರಾಚೂಟ್ ಇಲ್ಲದೇ ಇಳಿದ್ಬಿಟ್ಟಿದ್ದಾನೆ ಅವನು ಸಿನಿಮಾದಲ್ಲಿ. ಇವನೇನು ಮಾಡಿದಾನೆ ಪಾಪ 3ನೇ ಮಹಡಿಯಿಂದ ಧುಮುಕಿದ್ದಾನೆ. ಇನ್ಸ್ಪಿರೇಷನು. ಕೊನೆಗೆ ಬೆನ್ನು ಮೂಳೆ ಮುರಿದು ಆಸ್ಪತ್ರೆ ಸೇರಬೇಕಾಯಿತು. ಅರ್ಥಾತ್ ನಾವು ಯಾವ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ನಮ್ಮ ಒಂದು ಶಕ್ತಿ ಏನು, ಲಿಮಿಟೇಷನ್ಸ್, ಸೀಮಿತವಾಗಿರ್ತಕ್ಕಂತಹ ಶಕ್ತಿಗೆ ತಕ್ಕಂತೆ ಪ್ರಯತ್ನವನ್ನು ಅನುಗುಣವಾಗಿ ಮಾಡ್ತಾ ಹೋಗ್ತಾ ಇದ್ದ ಪಕ್ಷದಲ್ಲಿ ಕಾಲಕ್ರಮೇಣ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬಹುದು. ಮಂಡ್ಯದಲ್ಲೊಬ್ಬರು ಮುದುಕರು ಪ್ರಾಣಾಯಾಮದ ಮೇಲೊಂದು ಪುಸ್ತಕವನ್ನು ಓದಿ 65 ವರ್ಷದವರು ಒಂದು ದಿವಸಕ್ಕೆ 4 ಗಂಟೆ 6 ಗಂಟೆ ಪ್ರಾಣಾಯಾಮ ಮಾಡಲಿಕ್ಕೆ ಶುರು ಮಾಡಿ
6 ತಿಂಗಳಲ್ಲಿ ಸಂಪೂರ್ಣ ಮನಸ್ಸು ಕೆಟ್ಟು ಹೋಗಿತ್ತು ಅವರಿಗೆ. ಈ ರೀತಿ ಪುಸ್ತಕಗಳನ್ನು ಓದಿ ಮಾಡ್ತಕ್ಕಂಥದ್ದು ಬಹಳ ಅಪಾಯ. ಗುರುವಿನ ಒಂದು ಮಾರ್ಗದರ್ಶನ ಇಲ್ಲದೆ ಅದು ಏಕಾಏಕಿ ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಪರಮ ಪೂಜ್ಯ ರಂಗನಾಥಾಂಜಿಯವರು ಮೊನ್ನೆ ಬಂದಾಗ ಹೇಳ್ತಾ ಇದ್ರು, ಒಂದೇ ಸಲ ನಿಮ್ಮ ಧ್ಯಾನದ ಕಾಲವನ್ನು ಹೆಚ್ಚಿಸ್ಲಿಕ್ಕೆ ಹೋಗಬೇಡಿ, ಕ್ರಮೇಣ ಹೆಚ್ಚಿಸಿ. ಗಗನ ಹಾರುವುದಕ್ಕೆ ಮುಂಚೆ ನಾವು ಒಂದು ಆದರ್ಶವನ್ನು ಇಟ್ಕೊಂಡು ಕಾಲಕ್ರಮೇಣ ಅಭ್ಯಾಸ ಮಾಡಬೇಕು. ಉದಾಹರಣೆಗೆ ನೋಡಿ, ಇವಾಗ ಹೈ ಜಂಪ್ ಅಭ್ಯಾಸ ಮಾಡಬೇಕಾದ್ರೆ ಕ್ರೀಡಾಪಟುಗಳು ಮುಂಚೆ ಒಂದು ಎಷ್ಟು ಜಂಪ್ ಮಾಡ್ತಾನೆ, 3 ಅಡಿಯೋ 4 ಅಡಿಯೋ, ಅನಂತರ ಕಾಲಕ್ರಮೇಣ ಒಂದು ಅರ್ಧ 6 ಇಂಚು 1 ಅಡಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗೆ ಸೂರ್ಯ ನಮಸ್ಕಾರ ಮಾಡಬೇಕಾದವರು ಪ್ರಾರಂಭದಲ್ಲಿ 10 ಮಾಡ್ತಾರೆ, ಆಮೇಲೆ 15, 20. ಮೈಸೂರಿನಲ್ಲಿ ಒಬ್ಬರು 80 ವರ್ಷದ ಪ್ರೊಫೆಸರ್ ಇದ್ದಾರೆ. ಪ್ರತಿ ದಿವಸ 100 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾರೆ. ಸೂರ್ಯನಿಗೆ ಎದುರಾಗಿ ನಿಂತ್ಕೊಂಡು ಮಂತ್ರಗಳನ್ನು ಹೇಳ್ತಾ. ಆ ಶಕ್ತಿ ಎಲ್ಲಿಂದ ಬಂತು ಅಂತಂದರೆ ಕಾಲಕ್ರಮೇಣ ಅದನ್ನು ಹೆಚ್ಚಿಸ್ಕೊಂಡು ಹೋದರು. ವಿದ್ಯಾರಣ್ಯರು ಜೀವನ್ಮುಕ್ತಿ ವಿವೇಕ ಗ್ರಂಥದಲ್ಲಿ ಹಠ ನಿಗ್ರಹ, ಕ್ರಮ ನಿಗ್ರಹ ಅಂಥೇಳಿ 2 ರೀತಿಯ ನಿಗ್ರಹ ಮಾರ್ಗಗಳನ್ನು ತೋರಿಸಿದ್ದಾರೆ. ನಮ್ಮ ಮನಸ್ಸನ್ನು ನಾವು ಯಾವ ರೀತಿ ನಿಗ್ರಹಿಸಬೇಕು ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಒಂದು ಹಸು ಕೊಟ್ಟಿಗೆಯಿಂದ ತಪ್ಪಿಸ್ಕೊಂಡು ಹೋಗಿದೆ, ಬಲವಾಗಿರತಕ್ಕಂಥ ಹಸು. ಅದನ್ನು ಹೇಗೆ ಹಿಂದಕ್ಕೆ ತೊಗೊಂಬರೋದು? ಹಠ ನಿಗ್ರಹ ಹೇಗೆ? 4-5 ಜನ ದೊಡ್ಡ ದೊಡ್ಡ ದೊಣ್ಣೆಗಳನ್ನು ಹಿಡ್ಕೊಂಡು ಹೋಗಿ ಅದನ್ನು ಸುತ್ತುವರೆದು ಹೊಡೆದು ಎಳ್ಕೊಂಬರ್ತಾರೆ ಬಹಳ ಕಷ್ಟದಿಂದ. ಇನ್ನೊಬ್ಬ ಬುದ್ಧಿವಂತ ಹಾಗೆ ಮಾಡಲ್ಲ, ಎಳೆ ಗರಿಕೆ ಹುಲ್ಲು ತೊಗೊಂಡು ಹೋಗ್ತಾನೆ, ಅದ್ರ ಮುಂದೆ ತೋರಿಸ್ತಾನಂತೆ. ಅದು 4ಗೆ ಚಾಚ್ಕೊಂಡು ಬರ್ತೆ, ಅದು ಮುಂದಕ್ಕೆ ಬರ್ತೆ, ಇವು ಹಿಂದಕ್ಕೆ ಹೋಗ್ತಾನೆ. ಮೆಲ್ಲಿಗೆ ಹಿಂದಕ್ಕೆ ಬಂದು ಕೊಟ್ಟಿಗೆ ಒಳಗೆ ಹೋಗ್ತಾನೆ, ಅದು ಬರ್ತೆ, ಅದು ಹಾಕ್ಬಿಡ್ತಾನೆ, ಅದು ಹುಲ್ಲು ತಿದ್ದಾಗ ಕಟ್ಟಾಕ್ಬಿಡ್ತಾನೆ ಅದನ್ನು. ಇದು ಕ್ರಮ ನಿಗ್ರಹ. ನಮ್ಮ ಮನಸ್ಸನ್ನು ನಾವು ಹತೋಟಿಗೆ ತರಬೇಕಾದರೂ ಕೂಡ ಕ್ರಮ ನಿಗ್ರಹ ಮಾಡಬೇಕೇ ಹೊರತು ಹಠ ನಿಗ್ರಹ ಮಾಡಬೇಡಿ ಅಂತ ಹೇಳ್ತಾರೆ. ಅದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಪ್ರಯತ್ನ. ಹರಿಗೂಡಿದರೆ ಹಳ್ಳ ಅಂತ ಕೂಡ ನಾವು ಕೇಳಿದ್ದೇವೆ. ಆದ್ದರಿಂದ ಜಪಧ್ಯಾನಗಳ ಕಾಲವನ್ನು ಕ್ರಮೇಣ ಹೆಚ್ಚಿಸ್ತಾ ಹೋಗಬೇಕು. ನರ್ವಸ್ ಬ್ರೇಕ್ ಡೌನ್ ಆಗಬಾರದು. ಪ್ರಾರಂಭದಲ್ಲಿ ನಮಗೆ 30 ನಿಮಿಷ ಮಾತ್ರ ಕೂತ್ಕೊಳ್ತಕ್ಕಂಥ ಶಕ್ತಿ ಇದ್ದರೆ ಅಲ್ಲಿಂದ ಪ್ರಾರಂಭ ಮಾಡೋಣ. 15 ದಿವಸ 1 ತಿಂಗಳಾದಮೇಲೆ 35 ನಿಮಿಷ ಮಾಡೋದು, ಇನ್ನೊಂದು 10 ದಿವಸ ಆದಮೇಲೆ ಇನ್ನೊಂದು 5 ನಿಮಿಷ ಹೆಚ್ಚಾಗಿ ಮಾಡೋದು. ಆದ್ದರಿಂದ ಈ ಧ್ಯಾನ ಜಪ ಮಾಡುವಾಗ ಮನಸ್ಸಿನ ಮೇಲೆ, ಮಿದುಳಿನ ಮೇಲೆ, ನರಗಳ ಮೇಲೆ ಬಹಳ ಪರಿಣಾಮ ಉಂಟಾಗುವುದರಿಂದ ಬಲವಂತವಾಗಿ ಮಾಡಬಾರದು ಅಂತ ಹಿರಿಯರು ಹೇಳ್ತಾರೆ. ಮೊನ್ನೆ ನಾವು ಪರಮಾರ್ಥ ಪ್ರಸಂಗದ ಪ್ರವಚನದಲ್ಲೂ ಕೂಡ ಇದೇ ವಿಷಯವನ್ನು ಕಂಡ್ವಿ. ಮತ್ತೊಂದು ಗಾದೆ ಬಸವಣ್ಣನವರ ವಚನದಿಂದ ಆರಿಸಿರ್ತಕ್ಕಂಥದ್ದು, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ಇಲ್ಲಿ ಅಂದರೆ ಇಹಲೋಕದಲ್ಲಿ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಅವರೇ ಒಂದು ಕಡೆ ಹೇಳ್ತಾರೆ. ಕಮ್ಮಟ ಅಂತಂದರೆ ಕರ್ಮಶಾಲೆ, ಫ್ಯಾಕ್ಟ್ರಿ ಇದ್ದ ಹಾಗೆ. ನಿಷ್ಕಾಮ ಕರ್ಮದಿಂದ ಚಿತ್ತಶುದ್ಧಿ, ತನ್ಮೂಲಕ ಆತ್ಮಜ್ಞಾನ. ಇದನ್ನು ಎಲ್ಲ ಆಚಾರ್ಯರು ಕೂಡ ಒಪ್ಪಿರತಕ್ಕಂಥ ಒಂದು ತತ್ವ. ಒಂದೇ ಸಲ ನಮಗೆ ಪ್ರಪಂಚವನ್ನು ತ್ಯಾಗ ಮಾಡಿ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಲಿಕ್ಕೆ ಸಾಧ್ಯವಿಲ್ಲ. ದೈನಂದಿನ ಜೀವನದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲವು ಕರ್ಮಗಳು, ಕರ್ತವ್ಯಗಳು ಉಂಟು. ಈ ಕರ್ತವ್ಯ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು? ನಿಷ್ಕಾಮ ದೃಷ್ಟಿಕೋನದಿಂದ ಮಾಡಬೇಕು. ಅಂದರೆ ಇದು ಕರ್ತವ್ಯ ಮಾಡಬೇಕು, ಅಥವಾ ಭಗವಂತನ ಪ್ರೀತಿಗಾಗಿ ಮಾಡಬೇಕು, ಅಥವಾ ಸಮಾಜದ ಒಳಿತಿಗಾಗಿ ಮಾಡಬೇಕು. ಈ ರೀತಿ ಒಂದು ಆದರ್ಶವನ್ನು ಇಟ್ಕೊಂಡು ಕರ್ಮವನ್ನು ಮಾಡ್ತಾ ಇದ್ದಾಗ ಕಾಲಕ್ರಮೇಣ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದಾಗ ಒಳಗಡೆ ಇರತಕ್ಕಂಥ ಪರಮಾತ್ಮ ವಸ್ತುವಿನ ಸಾಕ್ಷಾತ್ಕಾರ ತಾನಾಗಿಯೇ ಆಗುತ್ತೆ. ನಿಷ್ಕಾಮ ಕರ್ಮದ ಮೂಲಕ ಚಿತ್ತಶುದ್ಧಿ ಆಗುತ್ತೆ ಅನ್ನೋದನ್ನು ಎಲ್ಲ ಆಚಾರ್ಯರು ಕೂಡ ಒಪ್ಪಿರುವುದರಿಂದ ಮನಸ್ಸು 100% ಪರಿಶುದ್ಧವಾದಾಗ ಒಳಗಡೆಯೇ ಇರತಕ್ಕಂಥ ಈಶ್ವರನ ಸಾಕ್ಷಾತ್ಕಾರ ಯಾಕೆ ಆಗಬಾರದು? ಆಗಲೇಬೇಕು. ಮಾಧವಾನಂದಜಿಯವರು ಈ ವಿಷಯದ ಮೇಲೊಂದು ಪ್ರಬಂಧವನ್ನು ಬರೀತಾ ಇದನ್ನು ಸೂಚಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಹೇಳಿದಾರಲ್ಲ, ಕರ್ಮಯೋಗದ ಮೂಲಕ, ನಿಷ್ಕಾಮ ಕರ್ಮದ ಮೂಲಕ ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬಹುದು ಅನ್ನೋದಕ್ಕೆ ಇದು ಒಂದು ವಾದ. ಅದಕ್ಕೆ
ಸಪೋರ್ಟಿಂಗ್ ಆರ್ಗ್ಯುಮೆಂಟ್ ಅಂತ ಇಟ್ಕೊಳ್ಳಿ. ರಾಮಾನುಜರು ಇದನ್ನು ಒಪ್ತಾರೆ. ನಿಷ್ಕಾಮ ಕರ್ಮಯೋಗದಿಂದ ಆತ್ಮಜ್ಞಾನವನ್ನು ಖಂಡಿತವಾಗಿ ಪಡ್ಕೋಬಹುದು ಅಂತ 2ನೇ ಅಧ್ಯಾಯದ ಭಾಷ್ಯದಲ್ಲಿ ಹೇಳ್ತಾರೆ. ಅಂದಮೇಲೆ ಎಷ್ಟು ಕಾಲ ನಾವು ಈ ಲೋಕದಲ್ಲಿ ಇರ್ತೀವೋ ಅಷ್ಟು ಕಾಲ ನಮ್ಮ ಪಾಲಿಗೆ ಬಂದಂತಹ ಕರ್ತವ್ಯ ಕರ್ಮವನ್ನು ಮಾಡಬೇಕು. ಪರಮಹಂಸರು ಒಂದು ಕಡೆ ಹೇಳ್ತಾರೆ, ಕರ್ಮ ತಾನಾಗಿ ಬಿದ್ದು ಹೋಗಬೇಕು, ನಾವು ಬಲವಂತವಾಗಿ ಬಿಡಬಾರ್ದು. ಒಬ್ಬ ಹುಡುಗ ಬಿದ್ದಿದ್ದಾನೆ, ಗಾಯ ಮಾಡಿಕೊಂಡಿದ್ದಾನೆ. ಆ ಗಾಯದ ಹಳೆ ಚರ್ಮ ಒಣಗಿ ಹೋಗ್ತಾ ಇದೆ, ಹೊಸ ಚರ್ಮ ಇನ್ನೂ ಪೂರ್ತಿ ಬಂದಿಲ್ಲ. ಇವನೇನಾದರೂ ಬಲವಂತವಾಗಿ ಅದನ್ನು ಕಿತ್ತರೆ ರಕ್ತ ಬರುತ್ತೆ, ಸೆಪ್ಟಿಕ್ ಆಗುತ್ತೆ. ಸುಮ್ಮನಿರಬೇಕು. ತಾನಾಗೆ ಒಳಗಡೆಯಿಂದ ಹೊಸ ಚರ್ಮ ಪರಿಪಕ್ವ ಆದಾಗ ಹಳೆ ಚರ್ಮ ತಾನಾಗೆ ಬಿದ್ದು ಹೋಗುತ್ತೆ. ಹಾಗೆಯೇ ಮನಸ್ಸು ಶುದ್ಧವಾಗ್ತಾ ಆಗ್ತಾ ಭಗವಂತನಿಗೆ ಕಡೆಗೆ ಹೆಚ್ಚು ಹೆಚ್ಚು ಆಕರ್ಷಿತವಾದಾಗ ಹೊರಗಡೆಯ ಪ್ರಪಂಚದ ಕರ್ಮಗಳು ತಾವಾಗಿಯೇ ಬಿಟ್ಟು ಹೋಗುತ್ತವೆ. ಪರಮಹಂಸರ ತಾಯಿಯವರು ನಿರ್ಯಾಣ ಹೊಂದಿದ ಮೇಲೆ ಇವರು ಶ್ರಾದ್ದ ಮಾಡಲಿಕ್ಕೆ ಹೋದರು, ಅರ್ಘ್ಯ ಬಿಡಲಿಕ್ಕೆ ಹೋದರು. ಗಂಗಾ ನದಿಯಲ್ಲಿ ಬೆರಳುಗಳು ಸೇರ್ಕೊಳ್ಳೇ ಇಲ್ಲ. ನೀರನ್ನ ಎತ್ತಿ ಬಿಡಬೇಕಾದ್ರೆ ಬೆರಳು ಸೇರ್ಕೋಬೇಕು, ಬೊಗಸೆ ಸೇರ್ಕೊಳ್ಳೇ ಇಲ್ಲವಂತೆ. ಅವಾಗ ಹೇಳೋದು, ತಾಯಿಗೆ ಇಚ್ಛೆ ಇಲ್ಲ, ಅವ್ರು ಎಲ್ಲವನ್ನು ಬಿಟ್ಟಿರ್ತಕ್ಕಂಥ ಅವ್ರಿಗೆ ಯಾಕೆ ಬೇಕಿದ್ದು. ಹಾಗೆ ಕರ್ಮ ನಮ್ಮನ್ನು ಬಿಟ್ಟು ಹೋಗಬೇಕೇ ಹೊರತು ನಾವು ಬಲವಂತವಾಗಿ ಅದನ್ನು ಬಿಡಬಾರದು. ಅದಕ್ಕಿರ್ತಕ್ಕಂಥ ಉಪಾಯ ಇಹಲೋಕದಲ್ಲಿ ನಾವಿರುವಾಗ, ವ್ಯಾವಹಾರಿಕ ಪ್ರಪಂಚದಲ್ಲಿ ಗಾರ್ಹಸ್ಥ್ಯ ಜೀವನದಲ್ಲಿರುವಾಗ ಅಲ್ಲಿಗೆ ತಕ್ಕಂತಹ ಕರ್ತವ್ಯ ಕರ್ಮಗಳನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಇರಬೇಕು. ಸ್ವಾಮೀಜಿ ಒಂದು ಕಡೆ ಹೇಳ್ತಾರೆ, ಒನ್ ಹೂ ಕ್ಯಾನ್ ಪ್ರಿಪೇರ್ ಎ ಚಿಲಮ್ ಆಫ್ ಟೊಬ್ಯಾಕೋ ವೆಲ್ ಕ್ಯಾನ್ ಆಲ್ಸೋ ಮೆಡಿಟೇಟ್ ವೆಲ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಜಮೀನ್ದಾರಿದ್ದರು, ಅವರು ಗುಡಿ ಹುಕ್ಕ ಸೇರ್ತಾ ಇದ್ದರು. ಆ ಹುಕ್ಕ ತಯಾರು ಮಾಡೋದು ಈ ಸರ್ವೆಂಟ್ ಕೆಲಸ, ಆಳಿನ ಕೆಲಸ. ಒಂದು ವೇಳೆ ಆ ಆಳು ಬಹಳ ಶ್ರದ್ಧೆಯಿಂದ ಅದನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ಆದರೆ, ವಿವೇಕಾನಂದರ ಹೇಳಿಕೆ ಪ್ರಕಾರ ಅವನಿಗೆ ಧ್ಯಾನ ಮಾಡೋದು ಕಲಿಸಿಕೊಟ್ರೆ ಅದನ್ನೂ ಚೆನ್ನಾಗಿ ಮಾಡಬಲ್ಲ. ಅಷ್ಟು ನಿಕೃಷ್ಟವಾದ ಕರ್ಮವನ್ನು ಮಾಡ್ತಾ ಇದ್ದಂಥ ಮನುಷ್ಯ ಉತ್ಕೃಷ್ಟವಾದ ಕರ್ಮವನ್ನು ಹೇಗೆ ತಾನೇ ಮಾಡಬಲ್ಲ, ನಮ್ಮ ಮನಸ್ಸಿಗೆ ಸಂಶಯ ಬರೋದುಂಟು. ಸ್ವಾಮೀಜಿಯವರ ಹೇಳಿಕೆಯಲ್ಲಿ ಒಂದು ಗೂಢಾರ್ಥ ಇದೆ. ಏನು ಅಂತಂದರೆ, ಒಂದು ಕೆಲಸವನ್ನು ನಾವು ಚೆನ್ನಾಗಿ ಮಾಡಿದ್ರೆ 2 ರೀತಿಯ ಪರಿಣಾಮಗಳು ಉಂಟಾಗುತ್ತವೆ. ಒಂದು ಬಾಹ್ಯದಲ್ಲಿ, ಇನ್ನೊಂದು ಆಂತರ್ಯದಲ್ಲಿ. ಹೊರಗಡೆ ನಾವು ಕಸವನ್ನು ಚೆನ್ನಾಗಿ ಗುಡಿಸಿದ್ರೆ ನೆಲ ಕ್ಲೀನ್ ಆಗುತ್ತೆ, ಶುದ್ಧವಾಗುತ್ತೆ. ಅದ್ರ ಜೊತೆಗೆ ಮನಸ್ಸಿನಲ್ಲಿ ಒಂದು ಸಂಸ್ಕಾರ, ಈ ಕೆಲಸವನ್ನು ಚೆನ್ನಾಗಿ ಮಾಡಬೇಕು, ಮಾಡಬಲ್ಲೆ ಎಂಬತಕ್ಕಂಥ ಒಂದು ಸಂಸ್ಕಾರ ಉಂಟಾಗುತ್ತೆ. ಅಂಥ ಮನುಷ್ಯ ಯಾವ ಕೆಲಸವನ್ನು ಕೈಗೆ ತೆಗೆದುಕೊಂಡ್ರೂ ಕೂಡ ಚೆನ್ನಾಗಿ ಮಾಡಬಲ್ಲ. ಈ ಒಂದು ಸಂಸ್ಕಾರ ಅವನು ಧ್ಯಾನ ಕುಳಿತುಕೊಂಡ್ರೆ ಬರುತ್ತೆ, ಪೂಜೆ ಕುಳಿತುಕೊಂಡ್ರೆ ಬರುತ್ತೆ, ಗುರು ಹಿರಿಯರ ಸೇವೆ ಮಾಡಬೇಕಾದ್ರೆ ಬರುತ್ತೆ. ಆದ್ದರಿಂದ ನಾವು ಯಾವ ಕರ್ಮವನ್ನು ಮಾಡಬೇಕಾದರೂ ಕೂಡ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಬೇಕು. ಕೌಶಲ, ಕರ್ಮ ಕೌಶಲ ಅನ್ನೋದು ಬಹಳವಾಗಿ ಬೇಕು ನಮಗೆ. ಛಾಂದೋಗ್ಯ ಉಪನಿಷತ್ತು, ಐತರೇಯ ಉಪನಿಷತ್ತು, ತೈತ್ತಿರಿಯ ಉಪನಿಷತ್ತು, ಇಲ್ಲೆಲ್ಲ ಒಂದು ಮಾತನ್ನು ಕಾಣ್ತೇವೆ. ಜಗತ್ತಿನ ಸೃಷ್ಟಿ ಆಗುವುದಕ್ಕೆ ಮುಂಚೆ ಪರಬ್ರಹ್ಮ ವಸ್ತು, ಪರಮಾತ್ಮ ವಸ್ತು, ಆತ್ಮವಸ್ತು ಮಾತ್ರ ಇತ್ತು, ಸದ್ವಸ್ತು. ತದೈಕ್ಷತ ಸ ಈಕ್ಷತ ಲೋಕಾನ್ ಪ್ರಜಾ ಸೃಜಾಯಿತಿ ಸ್ವಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ. ಸೃಷ್ಟಿಗೆ ಮುಂಚೆ ಆತ್ಮವಸ್ತು ಒಂದೇ ಇತ್ತು, ಪರಬ್ರಹ್ಮ ವಸ್ತು ಒಂದೇ ಇತ್ತು. ಆ ಪರಬ್ರಹ್ಮ ವಸ್ತು ಯೋಚನೆ ಮಾಡಿತು, ನಾನು ಅನೇಕವಾಗ್ತೇನೆ ಅಂತ. ಆನಂತರ ಈ ಜಗತ್ತನ್ನು ಸೃಷ್ಟಿಸ್ತು. ಅಂದರೆ ಅರ್ಥ ಏನು? ಈ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಈ ಜಗತ್ತು ನಿಜವಾಗಿಯೂ ಕೂಡ ಪರಬ್ರಹ್ಮನ ಮತ್ತೊಂದು ಅವಸ್ಥಾರೂಪ. ಅಂದಮೇಲೆ ನಾವು ಈ ಪ್ರಪಂಚದಲ್ಲಿ ಇರುವಾಗ ಪ್ರಪಂಚವನ್ನು ಒಂದು ಗೋಳು, ಒಂದು ಹಾಳು ಅಂತ ಭಾವಿಸದೆ ಪರಬ್ರಹ್ಮನದೇ ಮತ್ತೊಂದು ಸ್ವರೂಪ ಎಂಬ ಪೂಜ್ಯ ಭಾವದಿಂದ ನಮ್ಮ ಕೈಯಲ್ಲಾದಂತಹ ಸೇವೆಯನ್ನು, ಕರ್ತವ್ಯಗಳನ್ನು ಮಾಡ್ತಾ ಹೋದರೆ ನಿಜವಾಗಿಯೂ ಕೂಡ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ಕೂಡ ಮೇಲಕ್ಕೆ ಬರ್ತೇವೆ. ಈ ಜಗತ್ತು ಅವನೇ, ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡಬೇಕು. ಅದನ್ನು ಪರಮಹಂಸರು ವಿಶೇಷವಾಗಿ ಜೀವಸೇವೆಯ ಮೂಲಕ ಶಿವಸೇವೆ ಅಂತ ಹೇಳ್ತಾರೆ. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಶಿವ ಇರುವುದರಿಂದ, ಪರಮಾತ್ಮ ಇರುವುದರಿಂದ
ಆ ದೃಷ್ಟಿಕೋನದಿಂದ ಜೀವಿಯ ಸೇವೆಯನ್ನು ಮಾಡಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಇದರಲ್ಲಿ ನಾವು ಪಾಠ ಕಲಿಯಬೇಕಾದದ್ದು ಜೀವನ್ಮುಕ್ತ ಪುರುಷರನ್ನು ಕಂಡು. ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತೇ ಏವಚ ಕರ್ಮಣಿ. ನೋಡು ಪಾರ್ಥ, ಈ ಮೂರೂ ಲೋಕಗಳಲ್ಲಿ ನನಗೆ ಯಾವ ಕರ್ತವ್ಯವೂ ಇಲ್ಲ. ನಾವು ಕರ್ಮವನ್ನು ಯಾತಕ್ಕೋಸ್ಕರ ಮಾಡ್ತೇವೆ? ಯಾವುದಾದ್ರೂ ಒಂದು ವಸ್ತುವನ್ನು ಪಡೆಯೋದಕ್ಕೋಸ್ಕರ ಮಾಡ್ತೇವೆ, ಅಥವಾ ಅನಿಷ್ಟವಾಗಿರ್ತಕ್ಕಂಥದ್ದನ್ನು ಬಿಡಲಿಕ್ಕಾಗಿ ಕರ್ಮ ಮಾಡ್ತೇವೆ. ಪರಮಾತ್ಮನಿಗೆ ಇಷ್ಟ ಅನಿಷ್ಟ ಯಾವುದೂ ಇಲ್ಲ. ಹಾಗಿದ್ದರೂ ಕೂಡ ನಾನವಾಪ್ತಂ ಅವಾಪ್ತವ್ಯಂ, ನಾನು ಪಡೆಯದೇ ಇದ್ದಂಥ ಅಥವಾ ಪಡೆಯಬೇಕಾದಂಥ ಯಾವ ವಸ್ತುವೂ ಇಲ್ಲ. ಹಾಗಿದ್ದರೂ ಕೂಡ ನಾನು ಕರ್ಮದಲ್ಲಿ ನೆಲೆಸಿದ್ದೇನೆ, ಕರ್ಮವನ್ನು ಮಾಡ್ತಾನೇ ಇದ್ದೇನೆ. ಯಾಕೆ? ಇತರರಿಗೆ ಆದರ್ಶವಾಗುವುದಕ್ಕಾಗಿ.